ಉಪ್ಪು ಹಾಕಿಲ್ಲ. ಮುದ್ದೆ ನನ್ಗೂನು ಮುದ್ದೆಗೂ ಅಭಿನವ ಸಂಬಂಧ ಗೈಸ್. ಹೇ ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವಾಗ ನಾನು ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಅದಕ್ಕೆ ಅಂದ್ರೆ ನಿನ್ನೆ ಮತ್ತೆ ಇವತ್ತು ಮದುವೆ ಇತ್ತು. ನಿನ್ನೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಈಗ ಬೇಗ ಎದ್ದು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಟ್ರಾಫಿಕ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಈಗ 5 ಗಂಟೆಗೆ ಹೊರಟಿದ್ದೀನಿ. ಸೀದಾ ನಮ್ಮ ಊರಿಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ, ಬನ್ನಿ. ನೆಕ್ಸ್ಟ್ ಊರಿಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಮದುವೆಗೆ ಹೊರಟಿದ್ದೀನಿ, ಚೈನಾಗೆ ಹೊರಟಿದ್ದೀನಿ. ಇಲ್ಲೇ ಹತ್ರದಲ್ಲೇ ಹೋಗೋಣ. ಈಗ ಹೆಂಗ್ ಗೊತ್ತಾ, ನಾನು ಒಬ್ಬನೇ ಅನ್ಕೊಂಡು ಬಂದಿದ್ದು. ಆಮೇಲೆ ನೋಡಿದ್ರೆ ನಮ್ಮ ಹುಡುಗರು ಸಿಕ್ಕಿದ್ರು, ಹೆಂಗೋ ಕಂಪ್ನಿಗೆ ಸಿಕ್ಕಿದ್ರು ಅಂತ ಇವಾಗ ಊಟಕ್ಕೆ ಬಂದಿದ್ದೀವಿ. ಮುದ್ದೆ ನನ್ಗೂನು ಮುದ್ದೆಗೂ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಭಿನವ ಸಂಬಂಧ ಗೈಸ್. ಅದಕ್ಕೆ ನೋಡ್ರಿ ಮುದ್ದೆ ಇಕ್ಕಿದ ಬೆಳೆ ಸಾಗು. ಅಣ್ಣ ಸಾಂಬಾರ್ ಹಾಕಕ್ ಹೋಗ್ಬಿಟ್ಟು ಶರ್ಟ್ ಮೇಲೆ ಸಿಡಿಸ್ಬಿಟ್ಟವ್ರೆ. ಏಯ್ ನಮ್ಮಮ್ಮ ಒಗಿಬೇಕಾದ್ರೆ ಒಗಿತಾರೆ. ಪಾರ್ಕ್ ಮಾಡಿದ್ದೆ, ಗಾಡಿ ತಗೊಂಡು ಹೋಗೋಣ. ಈಗ ಹೋಗೋದು ಗೈಸ್ ಮನೆಗೆ. ಗೈಸ್ ಆಯ್ತು, ಈಗ ಮನೆಗೆ ಬಂದೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಮದುವೆ ಮುಗಿಸ್ಕೊಂಡ್ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಇವತ್ತು ನಮ್ಮೂರಲ್ಲಿ ಕಡಲೆಕಾಯಿ ಪರಿಸೆ ಇದೆ, ಸೊ ಅದಕ್ಕೆ ಹೊರಟಿದ್ದೀನಿ. ನನಗೂ ಗೊತ್ತಿರಲಿಲ್ಲ ಕಡಲೆಕಾಯಿ ಪರಿಸೆ ಇವತ್ತಿದೆ ಅಂತ. ಅಲ್ಲಿ ಮದುವೆಗೆ ಫ್ರೆಂಡ್ಸ್ ಬಂದಿದ್ರಲ್ಲ, ಅವ್ರು ಹೇಳಿದ್ದು, ಸೊ ಅದಕ್ಕೆ ಹೊರಟಿದ್ದೀನಿ. ಅಲ್ಲಿ ಹೋಗೋಣ. ಇವಾಗ ಬಂದು ಗಾಡಿನಲ್ಲಿ ಪಾರ್ಕ್ ಮಾಡಿ ನನ್ನ ಫ್ರೆಂಡು ದೇವಸ್ಥಾನದಲ್ಲಿದ್ದೀನಿ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಜನ ನೋಡಿ ಒಳ್ಳೆ ಜನ. ಈಗ ನಾನು ದೇವಸ್ಥಾನದ ಹತ್ರ ಒಳಗಡೆ ಹೋಗೋಣ. ಪ್ಲೀಸ್ ದೇವಸ್ಥಾನ ಆಂಜನೇಯನ ದೇವಸ್ಥಾನ. ದರ್ಶನ ಆಯ್ತು. ಈಗ ನನ್ನ ಫ್ರೆಂಡ್ ಎಲ್ಲವನ್ನ ಹುಡುಕ್ಬೇಕು ಅಂತ ಅಲ್ಲೇ ಅವನೇ ತಡಿ, ಪ್ರಸಾದ ಕೊಡ್ತಾವನು. ತಗೊಂಡು ಬಂದಿದ್ದೀನಿ. ತಗೊಂಡ್ಬಂದು ನೋಡ್ರಿ, ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇಲ್ಲಿ ಕುತ್ಕೊಂಡು ಇವತ್ತು ತಿಂದ್ಬಿಟ್ಟು ಆಯ್ತಾ ಕೊಟ್ಟಿದ್ದು ನೋಡಿ. ತೇರು ಎಳ್ದಿದ್ದಾರೆ, ಅಲ್ಲಿಂದ ಎಳ್ಕೊಂಬಂದು ನಿಲ್ಲಿಸಿದಾರಂತೆ. ಇಲ್ಲಿ ಯಾವ್ದು ಅರುಣಾಚಲೇಶ್ವರ ತಾನೇ ದೇವಸ್ಥಾನ ಇದು. ಅಲ್ಲಿ ಈ ದೇವಸ್ಥಾನದ ಹತ್ರ ಇಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಅದು ವಾಪಸ್ಸು ಹಿಂಗೆ ಹೋಗುತ್ತೆ. ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ ಗೈಸ್. ತೇರು ನೋಡೋಕ್ಕೆ ಅಂತ ಬಂದಿದ್ವಲ್ಲ, ಮತ್ತೆ ಇನ್ನೊಬ್ಬ ಹುಡುಗ ನಮ್ಮ ಹುಡುಗ ಬಂದ್ಬಿಟ್ಟು ಏನು ಹೇಳ್ದ, ಓರಿ ಇದ್ದಾವೆ ಬಾಗುರು ನೋಡಕ್ ಹೋಗೋಣ ಓರಿಗಳು ಅಂತ. ಅದಕ್ಕೆ ಓರಿ ತಂದಿದ್ರಂತೆ, ಅದಕ್ಕೆ ಓರಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ. ಆಮೇಲೆ ಎಷ್ಟು ಕೊಂಬೆನ್ ಇಷ್ಟುದಾವೆ. ಈಗ ಎಳೆಯಕ್ಕೆ ಪೂಜೆ ಸ್ಟಾರ್ಟ್ ಆಯ್ತು. ನೋಡ್ಬೇಕು ಎಳಿತಾರ. ಟ್ರೈ ಮಾಡ್ತೀನಿ, ಆದ್ರೆ ನಾನು ಹೋಗ್ತೀನಿ ಎಳೆಯಕ್ಕೆ. ಫಸ್ಟ್ ಟೈಮ್ ನಾನು ತೇರು ಎಳ್ದಿದ್ದು ನೋಡಿ. ಸೆಕೆ ಬಂದ್ಬಿಡ್ತು. ಫಸ್ಟ್ ಟೈಮ್ ಎಳ್ದಿದ್ದು, ಖುಷಿ ಆಯ್ತು ಗೈಸ್. ಈಗ ತೇರು ಎಳ್ದಿದ್ದಾಯ್ತು. ಈಗ ಕಡಲೆಕಾಯಿ ಪರಿಸೆ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಬಸವಣ್ಣನ ದೇವಸ್ಥಾನದ ಹತ್ರ. ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಜಾಸ್ತಿ ಜನ ಇದ್ರೆ ಮನೆಗೆ ಹೊರಡ್ತೀನಿ. ಜನ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡೋಣ ಬನ್ನಿ. ಒಬ್ಬನೇ ಹೋಗ್ತಾ ಇದ್ದೀನಿ ಇವಾಗ, ಫ್ರೆಂಡ್ ಬರ್ತಿಲ್ಲ ಗೈಸ್. ಇವಾಗ ದೇವಸ್ಥಾನದ ಹತ್ರ ಬಂದೆ, ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಈಗ ಸೊ ನಾನು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಆಚೆನೆ ಇಲ್ಲೆಲ್ಲ ಕಡಲೆಕಾಯಿ ತಗೊಂಡು ಹೊರಟೋಗ್ತೀನಿ. ನೋಡೋಣ. ದೇವಸ್ಥಾನದಿಂದ ಕೊಡ್ತಿರೋ ಕಡಲೆಕಾಯಿ ಅಲ್ಲಿ ಕೊಡ್ತಾವ್ರೆ. ಅಲ್ಲಿ ತುಂಬಾ ಜನ ಇದ್ದಾರೆ ಗೈಸ್. ಇವಾಗ ಜನ ನಾನು ಹೋಗೋಕ್ಕಾಗಲ್ಲ, ಇಲ್ಲೇ ಕಡಲೆಕಾಯಿ ತಗೊಂಡು ಹೊರಟೋಗ್ತೀನಿ. ಹೀಗೆ 100 ರೂಪಾಯಿ 4. ಗಾಡಿ ಇಲ್ಲೇ ನಿಲ್ಸೋಗಿದೆ. ಈಗ ಓಡ್ತೀನಿ.
ತುಂಬ ಜನ ಇದ್ದಾರೆ ಗೈಸ್, ಅಲ್ಲಿ ಹೋಗಕ್ಕೂ ಆಗಲ್ಲ ಸುಮ್ಮನೆ, ಅದಕ್ಕೆ ಮನೆಗೆ ಹೋಗ್ಬಿಡ್ತೀನಿ. ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ದೀನಿ, ಬೆಂಗಳೂರಿಂದ ಬಂದೆ ಮದುವೆ ಅದು ಇದು, ಅದಕ್ಕೆ ಹೋಗ್ಬಿಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೈಸ್. ಇವಾಗ ಮನೆಗೆ ಬಂದೆ. ಅಮ್ಮ ಏನೋ ಮಾಡಿದ್ದೆ, ಪಾಯಸ ಮಾಡಿದ್ದಾರೆ, ಮತ್ತೆ ಕೋಸಂಬರಿ ಹೆಸರುಬೇಳೆ ಮಾಡಿದ್ದಾರೆ. ಪಾಯಸ ಕುಡಿಯೋಣ ಫಸ್ಟು ಗೈಸ್. ಅದೇ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ಲ, ಅದಕ್ಕೆ ಏನು ಅಂತ ಸ್ಪೆಷಲ್ ಏನಿಲ್ಲ, ಕಡೆ ಕಾರ್ತಿಕ್ ಸೋಮವಾರ ಅಂತ ಗೈಸ್. ಪಾಯಸ ಕುಡಿತಾ ಇದ್ದೀನಿ. ಬಿಸಿ ಬಿಸಿ. ಇನ್ನು ಪಾಯಸನೇ ಕುಡ್ದಿಲ್ಲ, ಆಗ್ಲೇ ಇದು ಬೇರೆ ತಂದ್ಕೊಟ್ಟು. ಉಪ್ಪು ಹಾಕಿಲ್ಲ, ಅವನು ತಿಂದೋದ. ಉಪ್ಪೇ ಹಾಕಿಲ್ಲ, ಹಂಗೆ ಕೊಟ್ಟಿದ್ಯಾ? ಇವಾಗ ಉಪ್ಪು ಹಾಕ್ಸ್ಕೊಂಡ್ ಬಂದಿದ್ದೀನಿ. ಮೆಣಸಿನ್ಕಾಯಿ ಹಾಕೈತಾ? ಬೆಳ್ಳಿ ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ, 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 ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಐತೆ ಏನಮ್ಮ, ಇಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ಯಾ? ಮೆಣಸಿನ್ಕಾಯಿ ಗೈಸ್. ಊಟ ಬಂದ್ಬಿಟ್ಟು ಚಪಾತಿಗೇನಮ್ಮ? ನುಗ್ಗೆ ಸೊಪ್ಪು, ತಿನ್ನೋಣ. ಚಪಾತಿ ತಿಂತಾ ಇದೀವಿ. ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಇಲ್ಲಿ ತಿಂತಾವ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ, ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಬಾಯ್.